ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಇವತ್ತು ಕೋರ್ಟ್ ಆದೇಶಗಳ ಬಗ್ಗೆ ಮಾತಾಡ್ತಿದೆ. ಕೋರ್ಟಲ್ಲಿ ಎಷ್ಟಿದೆ ಕೇಸ್ಗಳು? 6% ಕೇಸಸ್ ಇದೆ. 94% ಕೇಸ್ಗಳನ್ನ ಹೈಕೋರ್ಟ್ ಹೇಳಿದೆ ನಿಮ್ಗೆ, ಹೇಳಿದೆ ಅದು ಉದ್ಯೋಗ ಭರ್ತಿ ಮಾಡಿ ಅಂತ. ನೀವು ಭರ್ತಿ ಮಾಡಕ್ಕಾದ ಅಸಹಾಯಕ ಸರ್ಕಾರ, ಸಾವಿರ ದಿನ ಸರ್ಕಾರ, ಸಾವಿರ ಸಾಧನೆಗಳು ಅಂತ ಹೇಳಿ ಪ್ರತಿಯೊಂದು ವಿಚಾರ ಇವತ್ತು ರಾಜ್ಯದಲ್ಲಿ ಇಷ್ಟು ಗಾತ್ರ ಬಜೆಟ್ ಮಂಡನೆ ಮಾಡಿ, ಇಷ್ಟು ಗಾತ್ರ ಬಜೆಟ್ ಮಂಡನೆ ಮಾಡಿ ರೈತರು ಹೋರಾಟ ಮಾಡಬೇಕು ಸರ್. ಒಂದು ನಿಮಿಷ, ರೈತರು ಹೋರಾಟ ಮಾಡಬೇಕು, ಯುವ ಪೀಳಿಗೆ ಹೋರಾಟ ಮಾಡಬೇಕು, ಆಶಾ ಕಾರ್ಯಕರ್ತರು ಹೋರಾಟ ಮಾಡಬೇಕು, ಗುತ್ತಿಗೆದಾರರು ಹೋರಾಟ ಮಾಡಬೇಕು, ವೈದ್ಯಕೀಯ ಹೋರಾಟ ಮಾಡಬೇಕು. ಯಾರು ಬಿಟ್ಟಿದ್ರೆ ಇವತ್ತು ಸಾವಿರ ದಿನಗಳಲ್ಲಿ ಎಲ್ಲರೂ ಹೋರಾಟ ಮಾಡ್ಬಿಡ್ಬೇಕಾ? ಒಂದು ತನ್ನ ತಿನ್ನಕ್ಕೆ 5 ಕೆಜಿ ಅಕ್ಕಿನ ಭಿಕ್ಷೆ ಮಾಡಬೇಕು. ಇವತ್ತು 5,000 ಲೆಕ್ಕನೆ ಕೊಡ್ತಾ ಇಲ್ಲ. ಇವತ್ತು ಜನ ಇವತ್ತು ನೀವು ಕತ್ಲೆಯಲ್ಲಿ ಇಟ್ಬಿಟ್ಟು ಲೂಟಿ ಮಾಡ್ತಾ ಇದ್ದೀವಿ. ಪಕ್ಷದಲ್ಲಿರೋದ್ರಿಂದ ಡೆಫಿನೆಟ್ಲಿ ತುಂಬಾ ಪ್ರಶ್ನೆಗಳು ನಿಮ್ಗೆ ಬರುತ್ತೆ. ನಿಮ್ಮ ಉಚಿತ ಗ್ಯಾರಂಟಿಗಳು ಯಾರಿಗ್ ಬೇಕು ಅಂತ ಕೇಳಲಿಲ್ಲ ಅಂದ್ರು ಕೆಲವರಿಗೆ ಅನುಕೂಲ ಆಗ್ತಾ ಇರ್ಬೋದು ಅಂಡ್ ಬಳಸ್ಕೊಳ್ತಾ ಇದ್ದಾರೆ ಹಲವರು. ನೀವು ನಿಮ್ಮ ನಾಯಕರು ಬೇಡ ಸರ್, ನೀವೇ ಜೊತೆಗೆ ಬಂದ್ರೆ ಬರೀ ಬೆಂಗಳೂರನ್ನೇ ಸುತ್ತ ಹಾಕೋಣ ಅಥವಾ ಬೆಂಗಳೂರು ಸುತ್ತಮುತ್ತ ಹಳ್ಳಿಗೆ ಹೋಗೋಣ. ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಕೆಲಸ ಬೇಕಾ ಅಥವಾ ನಿಮಗೆ ಅಕ್ಕಿ ಬೇಕಾ, 2,000 ರೂಪಾಯಿ ಬೇಕಾ, ಫ್ರೀ ಗ್ಯಾರಂಟಿ ಅಂದ್ರೆ ಫ್ರೀ ಕರೆಂಟ್ ಬೇಕಾ ಅಂದ್ರೆ ಏನಂತಾರೆ ಜನ? ಅಲ್ಲ, ಉದ್ಯೋಗನೇ ತಾತ್ಕಾಲಿಕವಾಗಲ್ಲ, ಅದು ಕಾಯಮಾಗಿ ಎಲ್ಲರಿಗೂ ಒಂದು ಅನುಕೂಲ ಆಗುವಂಥದ್ದೇ ಉದ್ಯೋಗ. ಅದ್ರ ಬಗ್ಗೆ ನಮ್ದೇನ್ ತಕರಾರು ಇಲ್ಲ. ಅದನ್ನ ಇವ್ರು ಹೋರಾಟ ಮಾಡ್ತಿರೋದು ನಾವೇನ್ ವಿರೋಧ ಮಾಡ್ತಾ ಇಲ್ಲ. ಅವ್ರನ್ನ ಜೈಲ್ಗೆ ಹಾಕ್ಸ್ತಾ ಇದ್ರಿ ನೀವು, ಜೈಲ್ಗೆ ಹಾಕಿಸ್ತಾ ಇದ್ರಿ ಅವ್ರನ್ನ. ನೀವು ಇದನ್ನ ಯಡಿಯೂರಪ್ಪ ವಿಜೇಂದ್ರ PSI ಹಗರಣ ಮಾಡಿ 57 ಜನ ವಿದ್ಯಾರ್ಥಿಗಳು ಜೈಲ್ಗೆ ಪ್ರಾಥಮಿಕ ಶಾಲೆಯಲ್ಲಿ ಎಷ್ಟು ಕಾಲಿದಾವೆ, ಎಷ್ಟು ವರ್ಷಗಳಿಂದ ತುಂಬಿಲ್ಲ, ಅದ್ರ ಬಗ್ಗೆ ನಾಗೇಂದ್ರ ಅವರೇ, ಸೂರ್ಯ ಅವರೇ, ಒಂದ್ ಸೆಕೆಂಡ್. ಕರ್ನಾಟಕ ರಾಜ್ಯದಲ್ಲಿ ಮಹಾನ್ ಸುಳ್ಳುಗಾರ ಯಾರಾದ್ರೂ ಇದ್ರೆ ಅದು ಎಜುಕೇಶನ್ ಸರ್. ಈಗ ನೀವು ಅದನ್ನ ಮಾತಾಡೋದು ಬೇಡ. ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು, ಎಷ್ಟು ವರ್ಷಗಳಿಂದ ಭರ್ತಿ ಮಾಡಿಲ್ಲ? ಇದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 19 ವರ್ಷ ಆಯ್ತು. ಮಹಾನ್ ಸುಳ್ಳುಗಾರ ಆತರ ಪದ ಇಲ್ಲ, ಮತ್ತೆ ಹೌದು ಹೋದಲ್ಲಿ ಬಂದಲ್ಲಿ ಸರ್ ನೋಡಿ, ನಾನು ಬಂದಿರೋ ನಿಮ್ ತರನೇ ಹೋರಾಟ ಮಾಡಿ ಬಂದು ಅವ್ರೇನ್ ಸೃಷ್ಟಿ ಸೃಷ್ಟಿ ಮಾಡಿದ್ದಾರೆ, ಅಧಿಕಾರಿಗಳು ಸೃಷ್ಟಿ ಮಾಡಿದ್ದಾರೆ ಹೇಳಿ. ಹೋರಾಟ ಬಂದ್ರಲ್ಲ KS IAS ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಪ್ರಶ್ನೆ ಮಾಡಿದ್ದೀರಾ? KS ಅಧಿಕಾರಿಗಳು ಏನ್ ಮಾಡಿದ್ರು? ನಿಮ್ ತರನೇ ಹೋರಾಟ ಮಾಡ್ಕೊಂಡ್ ಬಂದ್ರಲ್ಲ, ಅವ್ರು ಏನ್ ಮಾಡಿದ್ರು? ಇವತ್ತು ರಾಜಕಾರಣಿಗಳು ನಿಮ್ ತರ ಬೀದಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ಸರ್ ನೋಡಿ ಸರ್, ನಾವು ಇಲ್ಲಿ ಡಿಬೇಟಿಗೆ ಬಂದಿದ್ದು ಸರ್, ನಾವು ಡಿಬೇಟಿಗೆ ಬಂದಿದ್ದು ನಿಮ್ಮನ್ನ ಅವ್ರು ಪ್ಲೇ ಮಾಡಲ್ಲ ಸರ್. ಒಂದ್ ಸೆಕೆಂಡ್ ಹೇಳಿ ಸರ್, ಸರ್ ಅದು ಬಿಡಿ, ಅದನ್ನ ಯಾಕೆ ಮಾತಾಡ್ತೀರಿ ಸರ್? ನಾವು ಸರ್ ನಮ್ಮ ಪ್ರಾಬ್ಲಮ್ ಅನ್ನ ಹೇಳ್ತೀವಿ, ನಾವು ಬೇರೆ ಏನು ಕೇಳಂಗಿಲ್ಲ. ನಮ್ ನೀವು ಮಾತಾಡ್ಲಿಲ್ಲ ಅಂತ ನಮ್ಮ ಪ್ರಾಬ್ಲಮ್ ಅನ್ನ ಹೇಳ್ತೀವಿ. ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಅವ್ರ ಸಮಸ್ಯೆಗಳು ಅವಾಗಿಂದಲೂ ಉದ್ಯೋಗಗಳು ಸಿಗ್ತಾ ಇಲ್ಲ, ಹೇಳಿ ಹೇಳಿ ಖಾಲಿ ಬಿಡ್ತಾ ಇದೀರಿ ಅನ್ನೋ ಕಾರಣಕ್ಕೆ ಸುಳ್ಳುಗಾರ ಅಂದ್ರು. ಅದನ್ನ ನಿಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ನಂಬರ್ 1 ಕೇಳಿಸ್ಕೊಳ್ಳಿ, ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನೀವು ಅಧಿಕಾರಕ್ಕೆ ಬಂದಿದ್ದೆ, ಅವ್ರ ಕೈಲಿ ಏನು ಮಾಡಕ್ ಆಗ್ತಿಲ್ಲ, ನಾವು ಮಾಡ್ತೀವಿ ಅಂತ ಅದನ್ನ ನಂಬ್ಕೊಂಡು ಓಟ್ ಹಾಕಿದ್ರು. ಓಟ್ ಹಾಕಿ 3 ವರ್ಷ ಆದ್ರು, 3 ವರ್ಷ ಆಗ್ತಾ ಇದ್ರು, ನೀವು ಉದ್ಯೋಗವನ್ನ ಫಿಲ್ ಮಾಡ್ತಾ ಇಲ್ಲ ಅಂದಾಗ ಅದನ್ನ ಸುಳ್ಳು ಅಂದ್ರೆ ಇನ್ನೇನು ನಿಜ ಅನ್ನಕ್ಕಾಗತ್ತಾ? ಯಾಕೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತೀರಿ ಸರ್? ಒಬ್ಬ ಎಜುಕೇಶನ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಂದ್ರೆ ಲಕ್ಷಾಂತರ ಜನ ಅಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಸ್ಟೇಟ್ಮೆಂಟ್ ಕೊಡೋದನ್ನ ಬಿಟ್ಬಿಡಿ, ನಿಮ್ ಕೈಲಿ ಆಗಲ್ಲ. ಸ್ಟೇಟ್ಮೆಂಟ್ ಕೊಡೋದನ್ನ ಬಿಟ್ಬಿಡಿ. ಸರ್, ಒಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಸ್ವಿಗ್ಗಿನೋ ಜೊಮ್ಯಾಟೋದಾಗ ವರ್ಕ್ ಮಾಡೋದಿರ್ತಾರೆ.
ನಿಮಗೆ ಆ ತಳಮಟ್ಟದ ದೀಪದಲ್ಲಿ ಕುತ್ಕೊಂಡು ಓದಿರೋ ಅನುಭವ ಇಲ್ಲದೆ ಇರ್ಬೋದು ಯಾಕೆ ಸರ್. ನಾವು ಅದೇ ಮಾಡ್ಕೊಂಡ್ ಬಂದಿರೋದು ಕೇಳಿಸ್ಕೊಳ್ಳಿ, ಹಂಗನ್ಕೊಂಡು ನಾನು ಅದೇ ಅವ್ರು ಓದ್ಕೊಂಡ್ ಬಂದಿರೋದು ಅಷ್ಟು ನೀವು- ಓದಿದ್ರೆ ಮತ್ತೆ ಈಗ ನೀವು ಒಬ್ಬ ಸರ್ಕಾರಿ ವಿದ್ಯಾರ್ಥಿ ಕೆಲಸ ಇರ್ತಾನೆ, ಮಾಡ್ಬೇಕಾಗಿತ್ತು, ಖಾಸಗಿ ಅದು ಯಾ ಖಾಸಗಿ ನೀವು ಕೆಲಸ ಆ ತರ ಅಲ್ಲ ಸೂರ್ಯ ಅವ್ರೆ. ವೈಯಕ್ತಿಕವಾಗಿ ನೀವು ನಾನೇನ್ ಭರವಸೆ ಬಂದೆ ಕೊಟ್ರೆ ಎಲ್ಲಿಂದ ಓದ್ಕೊಂಡ್ ಬಂದೆ ಅಂತ ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ ಉದಾಹರಣೆ ಕೊಟ್ಟು ನೀವು ಹಂಗೆ ಕೇಳಿಸ್ಕೊಳ್ಳಿ. ಓದಿಲ್ಲ ಇದ್ ಸರ್, ಮಾಡಿಲ್ಲ ನನ್ನ- ನನಗೆ ಮೇಲೆ ಗೊತ್ತಿಲ್ಲ ನೀವು ಹೆಂಗ್ ಹೇಳ್ತೀರಾ ನೀವು ಸರ್, ನನ್ನ ನಾವು ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ ಸರ್. KPSC ಗೆಲ್ಲ ಪಕ್ಷದ ಓದಿ ವಕ್ತಾರಾದ್ರಿ ಅಂದ ತಕ್ಷಣ ನಾವು ಅಲ್ಲಿರುವ ಅದನ್ನ- ಲೂಪ್ ಹೋಲ್ಸ್ ಎಲ್ಲವನ್ನ ಸಮರ್ಥನೆ ಮಾಡ್ಕೋಬೇಕು ಅಂತಿಲ್ಲ. ಸಮರ್ಥನೆ ಸರ್ಕಾರ ಅಲ್ಲ. ಕಾಲಹರಣ ಮಾಡಿ ಏನ್ ಮಾಡ್ತಾ ಇದೆ ಸರ್, ಒಂದ್ ಸೆಕೆಂಡ್. ನಾವೇ ಒಂದ್ ವಿದ್ಯಾರ್ಥಿ- ಸೆಕೆಂಡ್. ಇವತ್ತು ಸರ್, ನಾವು- ತಪ್ಪಾದ್ರೆ. ಇವತ್ತು ಸರ್, ನಾವು ಹೋರಾಟಕ್ಕೆ ಉತ್ತೇಜನ ಕೊಟ್ಟಿದ್ದೇವೆ ಸರ್, ನಾವು ಇವತ್ತೇನಾದ್ರೂ ಸರ್, ಪ್ರಶ್ನೆ ಒಂದ್ ಸೆಕೆಂಡ್ ಮಾಡ್ತಾ ಸರ್, ಇದ್ದಾರೆ ಒಂದ್ ಅಂದ್ರೆ ಸೆಕೆಂಡ್ ಸರ್, ಅದಕ್ಕೆ ನೀವ್ ಏನಂದ್ರೆ ಈಗ ನಮ್ಮಿಂದ, ನಮ್ಮ ಇವತ್ತು ಹೋರಾಟ ಬೆಂಬಲದಿಂದ ಮಾಡ್ತಾರೆ ಮಾಡ್ಲಿ ಬಿಡಿ ಅಂತ ನಾವು- ಸರ್ ಒಂದ್ ಸೆಕೆಂಡ್ ಮೇಡಮ್ ದಾನನ ಅದು. ಮೇಡಮ್ ದಾನ ಅಲ್ಲ ಮೇಡಮ್, ಇವತ್ತು ಅವ್ರಿಗೆ ಎಚ್ಚರಿಕೆ ದಾನನ. ಇವತ್ತು ಆ ಮೇಡಮ್, ಎಚ್ಚರಿಕೆ ಪ್ರಜ್ಞೆ ಮೂಡಿಸಿರುವಂತದ್ದು ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಈಗ ಇವತ್ತು ಹೋರಾಟ ಭವಿಷ್ಯ- ಮಾಡ್ತಾ ಇದ್ದಾರೆ